Hello, friends. Welcome to Believer's Voice for Jesus YouTube channel. If you are blessed by our content, please don't forget to subscribe. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಹೀಗೆ ಯೋಚನೆ ಮಾಡಿರ್ತೀವಿ ಅನ್ಸುತ್ತೆ. ನಾನು ಇಲ್ಲಿ ಯಾಕಿದ್ದೇನೆ ಅಲ್ವಾ? ನನ್ನ ಜೀವನದ ನಿಜವಾದ ಅರ್ಥವೇನು? ಹೌದು, ಇದು ಬಹಳ ಮೂಲಭೂತವಾದ ಪ್ರಶ್ನೆ. ಹೌದು. ಎಷ್ಟೇ ಯಶಸ್ಸು, ದುಡ್ಡು, ಹೆಸರು ಎಲ್ಲ ಗಳಿಸಿದ್ರೂ ಕೂಡ ಕೆಲವೊಮ್ಮೆ ಒಂಥರ ಏನೋ ಒಂದು ಕೊರಗು ಕಾಡ್ತಾ ಇರುತ್ತೆ, ಒಂದು ಖಾಲಿ ಭಾವನೆ. ಆ ಮಹತ್ವಕ್ಕಾಗಿ, ಆ ಒಂದು ಅರ್ಥಕ್ಕಾಗಿ ನಮ್ಮೆಲ್ಲರ ಹೃದಯ ಹಂಬಲಿಸುತ್ತೆ ಅಲ್ವಾ? ನಿಜ ನಿಜ. ಒಂದು ಪರ್ಪಸ್ ಬೇಕು ಅಂತ ಅನ್ಸುತ್ತೆ. ಹೌದು. ಈ ಮೂಲಭೂತ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಇವತ್ತು ನಮಗೆ ಸಿಕ್ಕಿರೋ ಮೂಲ ಲೇಖನ ಇದೆಯಲ್ಲ, ಅದು ಒಂದು ಆಳವಾದ ದೃಷ್ಟಿಕೋನವನ್ನ ಕೊಡುತ್ತೆ. ಹೌದು. ಅದರ ಮುಖ್ಯವಾದ ಐಡಿಯಾ ಏನು ಅಂದ್ರೆ, ನಿಜವಾದ ತೃಪ್ತಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ನಮ್ಮ ಜೀವನವನ್ನ ದೇವ್ರು ನಮಗಾಗಿ ಅಂತ ಇಟ್ಟಿರುವ ಆ ದೈವೀಯ ಉದ್ದೇಶದ ಜೊತೆ ಹೊಂದಿಸ್ಕೊಂಡಾಗ ಮಾತ್ರ. ಸರಿ, ಅಂದ್ರೆ ದೇವರ ಪ್ಲಾನ್ ಜೊತೆ ಅಲೈನ್ ಆಗೋದು. ಎಕ್ಸಾಕ್ಟ್ಲಿ. ಯೆರೆಮೀಯ ಪುಸ್ತಕದಲ್ಲಿ ದೇವರು ಹೇಳುವ ಒಂದು ಮಾತು ನನಗೆ ಬಹಳ ಇಷ್ಟ. ಅದು 29ನೇ ಅಧ್ಯಾಯ 11ನೇ ವಚನ. ಹೇಳಿ. ನಿಮ್ಗೋಸ್ಕರ ನನಗಿರುವ ಸಂಕಲ್ಪಗಳು ನನಗೆ ಗೊತ್ತು. ಅವು ಕೇಡಿನ ಸಂಕಲ್ಪಗಳಲ್ಲ, ಶುಭ ಸಂಕಲ್ಪಗಳೇ. ನಿಮ್ಗೆ ಶುಭ ಭವಿಷ್ಯತ್ತನ್ನೂ ನಿರೀಕ್ಷೆಯನ್ನೂ ದಯಪಾಲಿಸುವೆನು ಅಂತ. ಹಾಹಾ, ಅದ್ಭುತವಾದ ಮಾತು. ಅಂದ್ರೆ ನಮ್ಮ ಬಗ್ಗೆ ದೇವರ ಪ್ಲಾನ್ಸ್ ಕೆಟ್ಟದ್ದಲ್ಲ, ಒಳ್ಳೇದಕ್ಕೇ ಇವೆ, ಪ್ರೀತಿಯಿಂದ ಕೂಡಿವೆ, ಮತ್ತೆ ಅವುಗಳಿಗೆ ಒಂದು ಶಾಶ್ವತವಾದ ಮೌಲ್ಯ ಇದೆ. ಹೌದು, ಅದು ಭರವಸೆ ಕೊಡುತ್ತೆ. ಖಂಡಿತ. ಹಾಗಾಗಿ ಇವತ್ತಿನ ನಮ್ಮ ಈ ಸಂವಾದದ ಉದ್ದೇಶ ಏನು? ದೇವರ ಯೋಜನೆ ಮತ್ತು ಜೀವನದ ಉದ್ದೇಶ ಅನ್ನೋ ಈ ವಿಷಯದ ಬಗ್ಗೆ ಮೂಲ ಲೇಖನ ಏನ್ ಹೇಳುತ್ತೆ ಅಂತ ಆಳವಾಗಿ ನೋಡೋಣ. ಸರಿ. ದೇವರ ಉದ್ದೇಶವನ್ನ ನಾವು ಹೇಗೆ ಕಂಡುಹಿಡಿಬೋದು, ಅದರಲ್ಲಿ ನಡೆಯಲು ನಮಗೆ ಸಹಾಯ ಮಾಡುವ ಬೈಬಲ್ ಸತ್ಯಗಳು, ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್, ಮತ್ತೆ ನಮ್ಮ ಪರ್ಸ್ಪೆಕ್ಟಿವನ್ನೇ ಚೇಂಜ್ ಮಾಡ್ಬೋದಾದ ಕೆಲವು ಇನ್ಸೈಟ್ಸ್, ಇವೆಲ್ಲ ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ಖಂಡಿತ. ಶುರು ಮಾಡೋಣ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ, ನಮ್ಮ ಅಸ್ತಿತ್ವ ಇದೆಯಲ್ಲ, ಅದು ಆಕಸ್ಮಿಕವಲ್ಲ. ಹೌದು, ಇದು ತುಂಬಾ ಇಂಪಾರ್ಟೆಂಟ್. ನಾವು ಇಲ್ಲಿ ಹೇಗೋ ಬಂದ್ಬಿಟ್ಟವರಲ್ಲ. ಎಫೆಸ ಅವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 10ನೇ ವಚನದಲ್ಲಿ ಬಹಳ ಚೆನ್ನಾಗಿ ಹೇಳಿದೆ. ಏನು ಹೇಳುತ್ತೆ? ನಾವು ದೇವರ ಕೈಕೆಲಸವಾಗಿದ್ದೇವೆ, ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ನಾವು ಆ ಸತ್ಕಾರ್ಯಗಳನ್ನು ನಡೆಸಬೇಕೆಂದು ದೇವರು ಅವುಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿದನು ಅಂತ. ದೇವರ ಕೈ ಕೆಲಸ. ಹೌದು. ಈ ಮಾತಿನ ಅರ್ಥವನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾವು ದೇವರ ಕೈಕೆಲಸ, ಆತನ ಮೇರುಕೃತಿಗಳು ಅಲ್ವಾ? ಹೌದು, ಮಾಸ್ಟರ್ ಪೀಸ್. ನಮಗಾಗಿ ಒಂದು ಉದ್ದೇಶವನ್ನ ನಾವು ಹುಟ್ಟುವ ಮೊದಲೇ ಆತನು ಸಿದ್ಧಪಡಿಸಿದ್ದಾನೆ. ನಮ್ಮಲ್ಲಿರುವ ಪ್ರತಿಯೊಂದು ಸ್ಕಿಲ್, ನಮಗಿರುವ ಇಂಟ್ರೆಸ್ಟ್ಸ್, ನಾವು ಪಡೆದ ಎಕ್ಸ್ಪೀರಿಯನ್ಸ್, ಇವೆಲ್ಲವೂ ಆ ಉದ್ದೇಶದ ಭಾಗವೇ ಇರಬಹುದು. ಇವ್ಯಾವುದೂ ವೇಸ್ಟ್ ಅಲ್ಲ ಅಲ್ವಾ? ಖಂಡಿತವಾಗಿಯೂ. ಇಲ್ಲಿ ಒಂದು ಬಹಳ ಸ್ವಾರಸ್ಯಕರವಾದ ವಿಷಯ ಇದೆ ನೋಡಿ. ಆ ಸತ್ಕಾರ್ಯಗಳು ಅಥವಾ ಒಳ್ಳೆ ಕೆಲಸಗಳು ಅಂದ್ರೆ ಏನು ಅಂತ ಮೂಲ ಲೇಖನ ಸ್ಪಷ್ಟಪಡಿಸುತ್ತೆ. ಹೇಳಿ. ಅದು ಕೇವಲ ದಾನ ಧರ್ಮ ಮಾಡುವುದು ಅಷ್ಟೇ ಅಲ್ಲ. ಅದರ ಮೂಲಭೂತ ಉದ್ದೇಶಗಳು 3 ಅಂತ ಗುರುತಿಸಬಹುದು. ಓಕೆ. ಮೊದಲನೇದು, ನಮ್ಮ ಜೀವನದ ಮೂಲಕ ದೇವರನ್ನು ಮಹಿಮೆಪಡಿಸೋದು, ಅಂದ್ರೆ ಆತನಿಗೆ ಗೌರವ ತರೋದು. ಯೆಶಾಯ 43.7ರಲ್ಲಿ ಹೇಳೋ ಹಾಗೆ, ಆತನ ಮಹಿಮೆಗಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಸರಿ. ಎರಡನೇದು, ಪ್ರೀತಿಯಿಂದ ಬೇರೆಯವರಿಗೆ ಸೇವೆ ಮಾಡೋದು. ಗಲಾತ್ಯ 5:13 ಹೇಳುತ್ತೆ, ಪ್ರೀತಿಯಿಂದ ಒಬ್ರಿಗೊಬ್ರು ಸೇವೆ ಮಾಡಿರಿ ಅಂತ. ಮೂರನೇದು, ದೇವರ ರಾಜ್ಯವನ್ನ ವಿಸ್ತರಿಸೋದು, ಅಂದ್ರೆ ದೇವರ ಪ್ರೀತಿ ಮತ್ತು ಸತ್ಯವನ್ನ ಇತರರೊಂದಿಗೆ ಹಂಚಿಕೊಳ್ಳೋದು. ಮತ್ತಾಯ 28ರಲ್ಲಿನ ಆ ಮಹಾ ಆದೇಶದಂತೆ. ಗ್ರೇಟ್ ಕಮಿಷನ್. ಹೌದು. ನಾವು ಏಕೆ ಸೃಷ್ಟಿಸಲ್ಪಟ್ಟಿದ್ದೇವೆ ಅನ್ನೋದಕ್ಕೆ ಇವು ಅಡಿಪಾಯಗಳಿದ್ದಾಗೆ. ನಮ್ಮ ಇರುವಿಕೆಗೆ ಅರ್ಥ ಕೊಡೋದು ಇವೇ ಅಂತ ಹೇಳ್ಬೋದು. ಹೌದು, ಇದು ಫೌಂಡೇಶನ್ ಇದ್ದಾಗೆ. ಹೌದು. ಆದ್ರೆ ಪ್ರತಿಯೊಬ್ಬರಿಗೂ ಇರೋ ಒಂದು ವಿಶಿಷ್ಟವಾದ ಕರೆ ಅಥವಾ ಉದ್ದೇಶವನ್ನ ಕಂಡಿಡಿಯೋ ಮೊದಲು ದೇವರ ಎಲ್ಲಾ ಮಕ್ಕಳಿಗೂ ಅನ್ವಯವಾಗುವ ಕೆಲವು ಸಾರ್ವತ್ರಿಕ ಉದ್ದೇಶಗಳು ಇವೆ ಅಂತ ಮೂಲಲೇಖನ ಹೇಳುತ್ತೆ. ಓ, ಹಾಗಾ? ಹೌದು. ಇವುಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊದಲನೇ ಮತ್ತು ಪ್ರಮುಖವಾದದ್ದು, ದೇವರನ್ನು ಮತ್ತು ನಮ್ಮ ನೆರೆಯವರನ್ನ ಪ್ರೀತಿಸೋದು. ಯೇಸು ಹೇಳಿದ ಮಹಾ ಆಜ್ಞೆ ಅಲ್ವಾದು? ಹೌದು, ಮತ್ತಾಯ 22. ಸರಿ. 2ನೇದು.
ಎರಡನೇದು ಪವಿತ್ರವಾದ ಅಂದ್ರೆ ದೇವರಿಗೆ ಮೆಚ್ಚುಗೆಯಾಗುವ ಜೀವನವನ್ನ ನಡೆಸೋದು. 1 ಪೇತ್ರ 1ರಲ್ಲಿ ಹೇಳಿರೋ ಹಾಗೆ. ಓಕೆ. ಮೂರನೇದು ಶಿಷ್ಯರನ್ನ ಮಾಡೋದು, ಅಂದ್ರೆ ನಮ್ಮ ನಂಬಿಕೆಯನ್ನ ಹಂಚಿಕೊಂಡು ಬೇರೆಯವರು ಕ್ರಿಸ್ತನಲ್ಲಿ ಬೆಳೆಯಲು ಸಹಾಯ ಮಾಡೋದು. ಮತ್ತೆ ಅದೇ ಮತ್ತಾಯ 28. ಮತ್ತು 4ನೇದಾಗಿ ಆತ್ಮಿಕ ಫಲಗಳನ್ನ ನೀಡುವುದು, ಅಂದ್ರೆ ನಮ್ಮ ಜೀವನದಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ ಈ ತರಹದ ದೇವರ ಆತ್ಮನ ಗುಣಗಳು ಕಾಣಿಸೋದು. ಯೋಹಾನ 15ರಲ್ಲಿ ಹೇಳಿದ ಹಾಗೆ. ವಾವ್, ಇದು ನಿಜಕ್ಕೂ ಆಳವಾದ ಚಿಂತನೆ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ ಮನಸ್ಗೆ. ಕೇಳಿ. ಈ ಎಲ್ಲರಿಗೂ ಅನ್ವಯವಾಗುವ ಸಾರ್ವತ್ರಿಕ ಉದ್ದೇಶಗಳಲ್ಲಿ ಜೀವಿಸೋದಕ್ಕೂ ನನಗಾಗಿಯೇ ಇರುವ ಆ ನಿರ್ದಿಷ್ಟ ಮಾರ್ಗವನ್ನ ಕಂಡುಹಿಡಿಯೋದಕ್ಕೂ ಏನ್ ಸಂಬಂಧ? ಈ ಜನರಲ್ ಪರ್ಪಸ್ನಲ್ಲಿ ನಡೆಯೋದು ನನ್ನ ಸ್ಪೆಸಿಫಿಕ್ ಕಾಲಿಂಗ್ನ ಹೇಗೆ ಕ್ಲಿಯರ್ ಮಾಡುತ್ತೆ? ಅತ್ಯುತ್ತಮ ಪ್ರಶ್ನೆ. ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ, ಈ ಸಾರ್ವತ್ರಿಕ ಉದ್ದೇಶಗಳಲ್ಲಿ ನಾವು ಶ್ರದ್ಧೆಯಿಂದ ಜೀವಿಸೋಕೆ ಪ್ರಯತ್ನ ಪಟ್ಟಾಗ ಅದು ನಮ್ಮನ್ನ ದೇವರ ಹೃದಯಕ್ಕೆ ಹತ್ರ ತರುತ್ತೆ. ಓಕೆ. ದೇವರನ್ನ ಪ್ರೀತಿಸೋದು, ಪವಿತ್ರವಾಗಿರೋದು, ಸೇವೆ ಮಾಡೋದು, ಫಲ ಕೊಡೋದು ಇವೆಲ್ಲವೂ ನಮ್ಮ ಸ್ಪಿರಿಚುವಲ್ ಸೆನ್ಸಿಟಿವಿಟಿಯನ್ನ ಜಾಸ್ತಿ ಮಾಡುತ್ತೆ. ದೇವರ ಸೌಮ್ಯವಾದ ಸ್ವರವನ್ನ, ಆತನ ನಡೆಸುವಿಕೆಯನ್ನ ಗುರುತಿಸಲು ನಮ್ಮನ್ನ ಸಿದ್ಧಪಡಿಸುತ್ತೆ. ರೈಟ್. ಇದೊಂದು ರೀತಿ ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ ಹಾಗೆ. ಆ ಅಡಿಪಾಯದ ಮೇಲೆ ಮಾತ್ರ ನಮ್ಮ ಯುನೀಕ್ ಪರ್ಪಸ್ನ ಕಟ್ಟಡವನ್ನ ಸೇಫಾಗಿ ಕಟ್ಟೋಕ್ಕಾಗೋದು. ಹೌದು, ಅರ್ಥವಾಯಿತು. ದೇವರ ಜೊತೆ ನಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಆದಷ್ಟು ನಮ್ಮ ವೈಯಕ್ತಿಕ ಮಾರ್ಗ ಹೆಚ್ಚು ಸ್ಪಷ್ಟವಾಗ್ತಾ ಹೋಗುತ್ತೆ. ಇದು ಕೇವಲ ಥಿಯರಿಯಲ್ಲ, ಅನುಭವದ ಮಾತು. ಅರ್ಥವಾಯಿತು. ಇದು ಅಡಿಪಾಯವಿದ್ದಂತೆ. ಆದರೂ ರಿಯಾಲಿಟಿಯಲ್ಲಿ ನೋಡಿದ್ರೆ ಎಷ್ಟೋ ಜನರಿಗೆ ತಮ್ಮ ಜೀವನದ ಉದ್ದೇಶವನ್ನು ಕಂಡುಹಿಡಿಯುವುದು ಒಂದು ದೊಡ್ಡ ಚಾಲೆಂಜ್ ಆಗಿಬಿಡುತ್ತೆ. ಹೌದು, ಅದು ನಿಜ. ಮೂಲ ಲೇಖನವು ಇದಕ್ಕೆ ಕೆಲವು ಕಾರಣಗಳನ್ನು ಗುರುತಿಸುತ್ತೆ. ಮೊದಲನೇದಾಗಿ ಲೌಕಿಕ ಗೊಂದಲಗಳು ಅಂತ ಹೇಳುತ್ತೆ. ಅಂದ್ರೆ ನಮ್ಮ ಗಮನವೆಲ್ಲ ಜಾಬ್, ದುಡ್ಡು, ಸೋಷಿಯಲ್ ಸ್ಟೇಟಸ್ ಇದರ ಮೇಲೆಯೇ ಫೋಕಸ್ ಆಗಿರುತ್ತೆ. ಡಿಸ್ಟ್ರಾಕ್ಷನ್ಸ್. ಹೌದು. ಎರಡನೇದಾಗಿ ಕಂಪ್ಯಾರಿಸನ್ ಟ್ರ್ಯಾಪ್. ನಾವು ಸದಾ ನಮ್ಮನ್ನು ಬೇರೆಯವರ ಜೊತೆ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೋಲಿಸಿಕೊಂಡು ದೇವರು ನಮ್ಗೆ ಕೊಟ್ಟಿರೋ ಯುನೀಕ್ನೆಸ್ ಅನ್ನ ಮರೆತು ಬಿಡ್ತೀವಿ. ನಿಜ, ಇದು ಈಗ ಬಹಳ ಕಾಮನ್. ಮೂರನೇದಾಗಿ ಭಯ ಮತ್ತು ಅನುಮಾನಗಳು. ನಾನು ಫೇಲ್ ಆದ್ರೆ ನಾನಿದಕ್ಕೆ ಲಾಯಕ್ಕೆ ಅಲ್ವೇನೋ, ಜನ ಏನ್ ಹೇಳ್ತಾರೋ ಈ ತರದ ಯೋಚನೆಗಳು ನಮ್ಮನ್ನ ಹಿಂದೆ ಕೆಳೆಯುತ್ತೆ. ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣ ಅಂದ್ರೆ ದೇವರ ಜೊತೆ ಟೈಮ್ ಸ್ಪೆಂಡ್ ಮಾಡದೇ ಇರೋದು, ಪ್ರೇಯರ್, ಬೈಬಲ್ ರೀಡಿಂಗ್ ಪ್ರಿಯಾರಿಟಿ ಕೊಡದೇ ಇರೋದು. ಹೌದು, ಈ ಹೋರಾಟಗಳು ಬಹಳ ನೈಜ ಮತ್ತು ಸಾಮಾನ್ಯ. ಆದರೆ ಮೂಲ ಲೇಖನ ಇಲ್ಲಿ ಒಂದು ಅದ್ಭುತವಾದ ಭರವಸೆ ನೀಡುವ ಪರ್ಸ್ಪೆಕ್ಟಿವ್ ಕೊಡುತ್ತೆ. ಓ, ಏನು ಅದು? ಅದೇನಂದ್ರೆ, ದೇವರು ನಮ್ಮ ಉದ್ದೇಶವನ್ನು ಬೇಡುವಂದ್ರೆ ಕನ್ಫ್ಯೂಸ್ ಮಾಡಿ ಅದನ್ನ ಹುಡುಕುವುದನ್ನ ಕಷ್ಟ ಮಾಡೋದಿಲ್ಲ. ಬದಲಿಗೆ ಆತನು ಅದನ್ನ ತನ್ನೊಂದಿಗೆ ಸೇರಿ ಕಂಡುಹಿಡಿಯಲು ನಮ್ಮನ್ನ ಪ್ರೀತಿಯಿಂದ ಇನ್ವೈಟ್ ಮಾಡ್ತಾನೆ. ಇದು ಚೆನ್ನಾಗಿದೆ. ಹಾಗಾಗಿ ಇದೊಂದು ಕಷ್ಟದ ಹೋರಾಟ ಅನ್ನೋದಕ್ಕಿಂತ ದೇವರ ಜೊತೆಗಿನ ಒಂದು ರೋಮಾಂಚಕಾರಿ ಅಡ್ವೆಂಚರ್, ಒಂದು ಡಿಸ್ಕವರಿ ಜರ್ನಿ ಅಂತ ಪರಿಗಣಿಸಬಹುದು. ಈ ಆಟಿಟ್ಯೂಡ್ ಚೇಂಜ್ ಇದೆಯಲ್ಲ, ಅದೇ ದೊಡ್ಡ ವ್ಯತ್ಯಾಸ ತರುತ್ತೆ. ಅದು ಕೇಳೋಕೆ ತುಂಬಾ ಹೋಪ್ ಕೊಡೋ ಹಾಗೆ ಇದೆ. ಆದ್ರೆ ಇದು ಹೋರಾಟವಲ್ಲ, ಆಹ್ವಾನ ಅಂತ ಕಷ್ಟದ ಪರಿಸ್ಥಿತಿಗಳಲ್ಲಿ ಎಲ್ಲವೂ ಕನ್ಫ್ಯೂಸಿಂಗ್ ಆಗಿರುವಾಗ ಅಂದುಕೊಳ್ಳೋದು ಹೇಗೆ ಸಾಧ್ಯ? ಎಷ್ಟೋ ಜನರಿಗೆ ಅದು ನಿಜವಾಗ್ಲೂ ಒಂದು ಸ್ಟ್ರಗಲ್ ಆಗಿರುತ್ತಲ್ವೇ? ನೀವು ಹೇಳೋದು ಸರಿ. ಫೀಲಿಂಗ್ಸ್ ಲೆವೆಲ್ನಲ್ಲಿ ಅದು ಸ್ಟ್ರಗಲ್ ಅನಿಸ್ಬೋದು. ಆಹ್ವಾನ ಅನ್ನೋ ದೃಷ್ಟಿಕೋನ ಆ ಸ್ಟ್ರಗಲ್ ಅನ್ನು ಇಲ್ಲ ಅಂತ ಹೇಳಲ್ಲ, ಬದಲಿಗೆ ಅದಕ್ಕೊಂದು ಹೊಸ ಮೀನಿಂಗ್ ಕೊಡುತ್ತೆ. ಹೇಗೆ? ಕಷ್ಟದ ಸಮಯದಲ್ಲಿ ದೇವರು ನಮ್ಮನ್ನ ಕೈಬಿಟ್ಟಿಲ್ಲ, ಬದಲಿಗೆ ಈ ಅನುಭವದ ಮೂಲಕವೂ ಆತ ನಮ್ಮನ್ನ ತನ್ನ ಹತ್ರಕ್ಕೆ ಸೆಳಿತಿದ್ದಾನೆ, ಏನನ್ನೋ ಕಲಿಸ್ತಿದ್ದಾನೆ, ತನ್ನ ಪ್ಲಾನ್ನ ನೆಕ್ಸ್ಟ್ ಸ್ಟೆಪ್ಗೆ ರೆಡಿ ಮಾಡ್ತಿದ್ದಾನೆ ಅನ್ನೋ ನಂಬಿಕೆಯನ್ನ ಅದು ಕೊಡುತ್ತೆ. ಓಕೆ. ಇದು ತಕ್ಷಣಕ್ಕೆ ಕಷ್ಟವನ್ನ ತೆಗೆದು ಹಾಕದೇ ಇರ್ಬೋದು, ಆದ್ರೆ ಅದನ್ನ ಫೇಸ್ ಮಾಡೋಕೆ ಬೇಕಾದ ಸ್ಟ್ರೆಂತ್, ಒಂದು ನಿರೀಕ್ಷೆಯನ್ನ ಕೊಡುತ್ತೆ. ಆಹ್ವಾನ ಅಂದ್ರೆ ಈ ಕಷ್ಟದ ನಡುವೆಯೂ ದೇವರೇ, ಇದರಲ್ಲಿ ನಿಮ್ಮ ಉದ್ದೇಶವೇನು, ನನಗೆ ದಾರಿ ತೋರಿಸಿ ಅಂತ ಕೇಳೋ ಧೈರ್ಯ. ತುಂಬಾ ಚೆನ್ನಾಗಿ ವಿವರಿಸ್ತ್ರಿ. ಹಾಗಾದ್ರೆ ದೇವರು ನಮಗಾಗಿ ಇಟ್ಟಿರುವ ಆ ಬ್ಲೂ ಪ್ರಿಂಟ್ ಅನ್ನ, ಆ ಯೋಜನೆಯನ್ನ ಅನಾವರಣಗೊಳಿಸಲು ಅಂದ್ರೆ ಕಂಡುಹಿಡಿಯಲು ಮೂಲ ಲೇಖನವು ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ಕೊಡುತ್ತೆ ಅಲ್ವಾ? ಹೌದು. ಮೊದಲನೇ ಹೆಜ್ಜೆ, ಎಲ್ಲಕ್ಕಿಂತ ಮೊದಲು ದೇವರನ್ನ ಹುಡುಕೋದು. ಕೀರ್ತನೆ 119:10 ಹೇಳೋ ಹಾಗೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕುವಾಗಿದೆ. ಹೌದು. ಅಂದ್ರೆ ಪ್ರತಿದಿನ ಪ್ರೇಯರ್ ಮೂಲಕ ದೇವರ ಜೊತೆ ಮಾತಾಡೋದು ಮತ್ತು ಬೈಬಲ್ ಓದೋದ್ರ ಮೂಲಕ ಆತನ ಮಾತುಗಳನ್ನ ಕೇಳಿಸ್ಕೊಳ್ಳೋದು, ಇದು ನಮ್ಮ ಹೃದಯವನ್ನ ಆತನ ಚಿತ್ತಕ್ಕೆ ಟ್ಯೂನ್ ಮಾಡುತ್ತೆ.
ಇದೊಂದು ಮೆಕ್ಯಾನಿಕಲ್ ಕೆಲ್ಸ ಆಗ್ಬಾರ್ದು, ರಿಲೇಶನ್ಶಿಪ್ ಬಿಲ್ಡ್ ಮಾಡೋ ದಾರಿಯಾಗ್ಬೇಕು. ಖಂಡಿತ. ಅದು ಅತ್ಯಂತ ಪ್ರಮುಖವಾದ ಆರಂಭ. ಎರಡನೇ ಹೆಜ್ಜೆ, ಪವಿತ್ರಾತ್ಮನ ಸ್ವರಕ್ಕೆ ಕಿವಿಗೊಡೋದು. ಹೋಲಿ ಸ್ಪಿರಿಟ್. ಹೌದು. ಯೋಹಾನ 16:13ನಲ್ಲಿ ಯೇಸು ಪ್ರಾಮಿಸ್ ಮಾಡಿದ ಹಾಗೆ, ಸತ್ಯದ ಆತ್ಮನು ಬಂದಾಗ ಆತನು ನಮ್ಮನ್ನು ಸಕಲ ಸತ್ಯಕ್ಕೆ ನಡೆಸುತ್ತಾನೆ. ಪವಿತ್ರಾತ್ಮ ನಮ್ಮೊಳಗಿರುವ ದೇವರ ಗೈಡ್. ಆತನ ನಡೆಸುವಿಕೆಯನ್ನ ನಾವು ಹೇಗೆ ಗುರುತಿಸ್ಬೋದು? ಅದು ನಮ್ಮ ಮನಸ್ಸಿಗೆ ಬರೋ ಹಠಾತ್ ಒಳ್ಳೆ ಯೋಚನೆ ಆಗಿರ್ಬೋದು, ಒಂದು ರೀತಿಯ ಒಳಗಿನ ಸಮಾಧಾನ ಅಥವಾ ಅಸಮಾಧಾನ ಆಗಿರ್ಬೋದು, ಸಂದರ್ಭಗಳು ಸರಿ ಹೋಗೋದರ ಮೂಲಕವಾಗಿರ್ಬೋದು, ಸರಿ. ಅಥವಾ ದೇವರ ವಾಕ್ಯದ ಮೂಲಕ, ಅಥವಾ ಬೇರೆ ವಿಶ್ವಾಸಿಗಳ ಸಲಹೆಯ ಮೂಲಕವೂ ಬರ್ಬೋದು. ಇದಕ್ಕೆ ಬೇಕಾಗಿರೋದಂದ್ರೆ ಒಂದು ಇಂಟರ್ನಲ್ ಅಲರ್ಟ್ನೆಸ್ ಮತ್ತೆ ಕೇಳಿಸ್ಕೊಳ್ಳೋಕೆ ರೆಡಿ ಇರೋದು. ಮೂರನೇ ಹೆಜ್ಜೆ, ದೇವ್ರು ನಮ್ಗೆ ಕೊಟ್ಟಿರುವ ಗಿಫ್ಟ್ಸ್ ಮತ್ತೆ ನಮ್ಮಲ್ಲಿರುವ ನ್ಯಾಚುರಲ್ ಇಂಟ್ರೆಸ್ಟ್ಸ್ ಅನ್ನ ಕಂಡುಹಿಡಿಯೋದು. ಹೌದು. ರೋಮನ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6-8 ವಚನಗಳಲ್ಲಿ ಬೇರೆ ಬೇರೆ ಸ್ಪಿರಿಚುವಲ್ ಗಿಫ್ಟ್ಸ್ ಅಂದ್ರೆ ದೇವ್ರು ತನ್ನ ರಾಜ್ಯದ ಕೆಲಸಕ್ಕಾಗಿ ನಮ್ಗೆ ಕೊಟ್ಟಿರೋ ಸ್ಪೆಷಲ್ ಎಬಿಲಿಟೀಸ್ ಬಗ್ಗೆ ಹೇಳಿದೆ. ನಮ್ಮನ್ನು ನಾವೇ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಳ್ಬಹುದು. ಯಾವ ಕೆಲಸಗಳನ್ನು ಮಾಡುವಾಗ ನನಗೆ ಹೆಚ್ಚು ಎನರ್ಜಿ, ಎಂಥೂಸಿಯಾಸಮ್ ಬರುತ್ತೆ? ಯಾವ ವಿಷಯಗಳಲ್ಲಿ ನಾನು ನ್ಯಾಚುರಲ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ? ಬೇರೆಯವರು ನನ್ನಲ್ಲಿ ಯಾವ ಟ್ಯಾಲೆಂಟ್ಸ್ ಅನ್ನ ಗುರುತಿಸಿ ಹೇಳ್ತಾರೆ? ಹೌದು, ಇದು ಸೆಲ್ಫ್ ರಿಫ್ಲೆಕ್ಷನ್ಗೆ ಸಹಾಯ ಮಾಡುತ್ತೆ. ನಮ್ಮ ಆಸಕ್ತಿಗಳು, ನಮ್ಮನ್ನ ಖುಷಿಪಡಿಸೋ ವಿಷಯಗಳು ಕೂಡ ದೇವ್ರು ನಮ್ಮನ್ನ ಯಾವ ಡೈರೆಕ್ಷನ್ನಲ್ಲಿ ಲೀಡ್ ಮಾಡ್ತಿದ್ದಾನೆ ಅನ್ನೋದ್ರ ಕ್ಲೂಸ್ ಆಗಿರ್ಬೋದು. ಖಂಡಿತ. ನಾಲ್ಕನೇ ಹೆಜ್ಜೆ, ನಮ್ಮ ಜೀವನದ ಅನುಭವಗಳಿಂದ ಕಲಿಯುವುದು. ಎಕ್ಸ್ಪೀರಿಯನ್ಸಸ್. ಹೌದು. ರೋಮನ್ರಿಗೆ 8:28 ಒಂದು ಅದ್ಭುತವಾದ ಪ್ರಾಮಿಸ್ ಕೊಡುತ್ತೆ. ದೇವರನ್ನು ಪ್ರೀತಿಸುವರಿಗೆ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೆ ಎಲ್ಲವೂ ಒಳ್ಳೆಯದಾಗಿ ಒಟ್ಟಾಗಿ ಕೆಲಸ ಮಾಡ್ತದೆ. ಎಲ್ಲವೂ. ಗಮನಿಸಿ, ಎಲ್ಲ ಒಳ್ಳೆಯ ಸಂಗತಿಗಳು ಮಾತ್ರ ಅಂತಲ್ಲ, ಎಲ್ಲವೂ ಅಂದ್ರೆ ನಮ್ಮ ಸಕ್ಸೆಸ್, ಫೇಲಿಯರ್ಸ್, ಸಂತೋಷ, ದುಃಖ, ಕಷ್ಟ, ನೋವು ಕೂಡ. ಹೌದು, ಇದು ಪವರ್ಫುಲ್ ಆಗಿದೆ. ಇದೊಂದು ಮುಖ್ಯವಾದ ಪ್ರಶ್ನೆಯನ್ನು ಎತ್ತುತ್ತೆ. ನಮ್ಮ ಕಷ್ಟಗಳನ್ನ ನಾವು ಹೇಗ್ ನೋಡ್ತೀವಿ? ಕೇವಲ ವೇಸ್ಟ್ ಆದ ಪೇನ್ ಅಂತನಾ, ಅಥವಾ ದೇವರು ಈ ಕಷ್ಟದ ಅನುಭವಗಳನ್ನು ಬಳಸಿ ನಮ್ಮ ಕ್ಯಾರೆಕ್ಟರ್ನ ಸ್ಟ್ರಾಂಗ್ ಮಾಡೋಕೆ, ನಮ್ಮನ್ನು ಹೆಚ್ಚು ಕಂಪ್ಯಾಷನೇಟ್ ಮಾಡೋಕೆ ಮತ್ತು ಆತನ ದೊಡ್ಡ ಯೋಜನೆಗಾಗಿ ನಮ್ಮನ್ನು ಪ್ರಿಪೇರ್ ಮಾಡೋಕೆ ಯೂಸ್ ಮಾಡ್ತಿದ್ದಾನೆ ಅಂತ ನಂಬುತ್ತೀವಿ. ಈ ನೋವು ಕೂಡ ಪರ್ಪಸ್ಫುಲ್ ಆಗಿರ್ಬೋದು. ಇದು ಒಂದು, ಹೇಗೆ ಹೇಳೋದು, ಪ್ಯಾರಾಡೈಮ್ ಶಿಫ್ಟ್ ತರಹ. ಹೌದು. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. 5ನೇ ಹೆಜ್ಜೆ, ನಂಬಿಕೆಯಿಂದ ಆಕ್ಷನ್ಗಿಳಿಯೋದು. ಆಕ್ಷನ್. ಹೌದು. ಕೇವಲ ಯೋಚನೆ ಮಾಡ್ತಾ, ಅನಲೈಸ್ ಮಾಡ್ತಾ, ಪರ್ಫೆಕ್ಟ್ ಕ್ಲಾರಿಟಿಗಾಗಿ ವೇಟ್ ಮಾಡ್ತಾ ಕೂತ್ರೆ ನಮ್ಮ ಉದ್ದೇಶದ ದಾರಿ ತೆರೆದುಕೊಳ್ಳೋದಿಲ್ಲ. ನಿಜ. ಮೂಲ ಲೇಖನ ಹೇಳುವ ಒಂದು ಇಂಪಾರ್ಟೆಂಟ್ ಇನ್ಸೈಟ್ ಅಂದ್ರೆ, ಕ್ಲಾರಿಟಿ ಬರೋದು ಕ್ರಿಯೆಯ ನಂತರ, ಕ್ರಿಯೆಗೆ ಮುನ್ನಲ್ಲ. ಓ, ಇದು ಇಂಟ್ರೆಸ್ಟಿಂಗ್. ನಾವು ಸಣ್ಣದಾಗಿ ಏನಾದ್ರೂ ಮಾಡೋಕ್ ಸ್ಟಾರ್ಟ್ ಮಾಡಿದಾಗ, ಸೇವೆ ಮಾಡೋಕ್ ಮುಂದಾದಾಗ, ದೇವ್ರು ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾನೆ. ಅದು ದೊಡ್ಡ ಹೆಜ್ಜೆಯೇ ಆಗಿರ್ಬೇಕಂತಿಲ್ಲ. ಲೋಕಲ್ ಚರ್ಚ್ನಲ್ಲಿ ವಾಲಂಟಿಯರ್ ಮಾಡೋದು, ನಮ್ಮ ಅಕ್ಕಪಕ್ಕದಲ್ಲಿರೋ ಯಾರಿಗಾದ್ರೂ ಹೆಲ್ಪ್ ಮಾಡೋದು, ನಮ್ಮಲ್ಲಿರೋ ಒಂದು ಸಣ್ಣ ಸ್ಕಿಲ್ನ ಬೇರೆಯವರು ಒಳ್ಳೆದಕ್ಕೆ ಬಳಸೋದು, ಇಂಥ ಸಣ್ಣ ಫೇತ್ಫುಲ್ ಸ್ಟೆಪ್ಸ್ ದೊಡ್ಡ ಡೋರ್ಸ್ ಓಪನ್ ಮಾಡ್ಬೋದು. ಹೌದು, ಸಣ್ಣ ಹೆಜ್ಜೆಗಳು ಮುಖ್ಯ. ಹಾಗಾದ್ರೆ ಒಬ್ಬ ವ್ಯಕ್ತಿ ತಾನು ದೇವರ ಉದ್ದೇಶದಲ್ಲಿ ನಡೀತಾ ಇದ್ದೇನೆ ಅಂತ ಹೇಗೆ ತಿಳ್ಕೊಳ್ಬೋದು? ಅದಕ್ಕೇನಾದ್ರೂ ಸೈನ್ಸ್ ಇದೆಯಾ? ಹೌದು. ಮೂಲ ಲೇಖನವು ಕೆಲವು ಸೂಚಕಗಳನ್ನ ಶಾರ್ಟ್ ಆಗಿ ಲಿಸ್ಟ್ ಮಾಡುತ್ತೆ. ಉದಾಹರಣೆಗೆ, ಎಲ್ಲವೂ ಕ್ಲಿಯರ್ ಆಗಿಲ್ಲದಿದ್ರೂ ಅನ್ಸರ್ಟನಿಟಿ ಮಧ್ಯೆಯೂ ಮನಸ್ಸಿನಲ್ಲಿ ಒಂದು ವಿವರಿಸಲಾಗದ ಶಾಂತಿ ಇರೋದು. ಪೀಸ್. ಹೌದು. ಇತರರಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡುವುದರಲ್ಲಿ ನಿಜವಾದ ಸಂತೋಷ, ತೃಪ್ತಿ ಸಿಗೋದು. ನಾವು ಕೈಹಾಕುವ ದೇವರಿಗೆ ಒಪ್ಪಿಸಿದ ಎಫರ್ಟ್ಸ್ನಲ್ಲಿ ಒಳ್ಳೆ ಫಲಗಳು ಕಾಣಿಸ್ಕೊಳ್ಳೋದು. ಫ್ರೂಟ್ಫುಲ್ನೆಸ್. ಮತ್ತು ನಮ್ಮ ಸುತ್ತಲಿರೋ ಮೆಚೋರ್ಡ್ ಗಾಡ್ಲಿ ಮೆಂಟರ್ಸ್ ಅಥವಾ ಫ್ರೆಂಡ್ಸ್ ಕಡೆಯಿಂದ ನಾವು ನಡೀತಾ ಇರೋ ದಾರಿಯ ಬಗ್ಗೆ ಕನ್ಫರ್ಮೇಷನ್ ಸಿಗೋದು. ಇವುಗಳು ದಾರಿಯಲ್ಲಿರೋ ಮೈಲ್ಸ್ಟೋನ್ಸ್ ತರ ನಮ್ಗೆ ಎನ್ಕರೇಜ್ಮೆಂಟ್ ಕೊಡುತ್ತೆ. ಹೌದು, ಆ ಚಿಹ್ನೆಗಳು ಖಂಡಿತವಾಗಿಯೂ ಪ್ರೋತ್ಸಾಹ ಕೊಡ್ತವೆ. ಅದೇ ಸಮಯದಲ್ಲಿ ದೇವರು ತೋರಿಸಿದ ನೀಲನಕ್ಷೆಯನ್ನ, ಆತನ ಉದ್ದೇಶವನ್ನ ಇಗ್ನೋರ್ ಮಾಡೋದರಿಂದ ಆಗಬಹುದಾದ ರಿಸ್ಕ್ಗಳ ಬಗ್ಗೆನೂ ಮೂಲ ಲೇಖನ ಶಾರ್ಟ್ ಆಗಿ ವಾರ್ನ್ ಮಾಡುತ್ತೆ. ಹೌದು, ಅದು ಕೂಡ ಮುಖ್ಯ ಅಲ್ವಾ? ಖಂಡಿತ. ಹೊರಗಿನ ಪ್ರಪಂಚದ ದೃಷ್ಟಿಯಲ್ಲಿ ಎಷ್ಟೇ ಸಕ್ಸಸ್ಫುಲ್ ಆಗಿದ್ರೂ ಜೀವನದಲ್ಲಿ ಒಂದು ರೀತಿಯ ಮೀನಿಂಗ್ಲೆಸ್ನೆಸ್, ಹತಾಶೆ ಮತ್ತು ಆಳವಾದ ಸ್ಪಿರಿಚುವಲ್ ಎಂಪ್ಟಿನೆಸ್ ಕಾಣಬಹುದು. ಇದಕ್ಕಿಂತ ಮುಖ್ಯವಾಗಿ ದೇವರು ನಮ್ಮ ಮೂಲಕ ಈ ಲೋಕದಲ್ಲಿ ಮಾಡೋಕೆ ಉದ್ದೇಶಿಸಿದ್ದ ಒಳ್ಳೆ ಕೆಲಸಗಳನ್ನ, ಇಂಪ್ಯಾಕ್ಟ್ ಮಾಡೋಕೆ ನಮಗೆ ಕೊಟ್ಟಿದ್ದ ಅವಕಾಶಗಳನ್ನ ನಾವು ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ.
ಇದು ನಮ್ಮ ಪ್ರಯಾರಿಟೀಸ್ನ ಸರಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಹೌದು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಸಮಾಧಾನ ಕೊಡುವ ಒಳನೋಟ ಇದೆ. ದೇವರ ಟೈಮಿಂಗ್ನ ನಂಬೋದು. ದೇವರ ಸಮಯ. ಹೌದು, ನಮ್ಮ ಜೀವನದ ಸಂಪೂರ್ಣ ಉದ್ದೇಶ ಒಂದೇ ದಿನದಲ್ಲಿ ಒಂದು ಕ್ಷಣದಲ್ಲಿ ರಿವೀಲ್ ಆಗೋದಿಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ಕಾಲಕಾಲಕ್ಕೆ ತೆರೆದುಕೊಳ್ಳುತ್ತೆ. ಪ್ರಸಂಗಿ 3.11ರಲ್ಲಿ ಹೇಳೋ ಹಾಗೆ ಆತನು ಎಲ್ಲವನ್ನೂ ಅದರ ಕಾಲದಲ್ಲಿ ಸುಂದರವಾಗಿ ಮಾಡಿದ್ದಾನೆ. ಹೌದು, ಬ್ಯೂಟಿಫುಲ್ ವರ್ಸ್ ಅದು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ವೇಟಿಂಗ್ ಸೀಸನ್ಸ್ ಬರುತ್ತೆ. ಆ ಟೈಮಲ್ಲಿ ದೇವರು ಸೈಲೆಂಟ್ ಆಗಿದ್ದಾನೆ ಅಂತ ಅನ್ಸ್ಬೋದು. ಆದರೆ ಆ ಕಾಯುವಿಕೆಯ ಸಮಯ ವೇಸ್ಟ್ ಅಲ್ಲ. ಓಕೆ. ಆ ಸಮಯದಲ್ಲಿ ದೇವರು ನಮ್ಮ ಕ್ಯಾರೆಕ್ಟರ್ನ ಶೇಪ್ ಮಾಡ್ತಿರ್ಬೋದು, ತಾಳ್ಮೆ, ನಂಬಿಕೆ, ಸಹನೆಗಳನ್ನ ಕಲಿಸ್ತಿರ್ಬೋದು, ನೆಕ್ಸ್ಟ್ ಸ್ಟೆಪ್ಗೆ ನಮ್ಮನ್ನ ರೆಡಿ ಮಾಡ್ತಿರ್ಬೋದು. ಈ ವೇಟಿಂಗ್ನಲ್ಲೂ ಒಂದು ಪರ್ಪಸ್ ಇದೆ. ಖಂಡಿತವಾಗಿ. ಹಿಸ್ಟ್ರಿಯಲ್ಲಿ, ಬೈಬಲ್ನಲ್ಲಿ ಇದಕ್ಕೆ ಎಷ್ಟೊಂದು ಉದಾಹರಣೆಗಳಿವೆ. ಹೌದು. ಯೋಸೇಫನ ಕಥೆ ತಗೊಳ್ಳಿ. ಅಣ್ಣಂದರಿಂದ ಮಾರಲ್ಪಟ್ಟು ಸ್ಲೇವ್ ಆಗಿ ಜೈಲಿಗೆ ಹೋಗಿ ಕೊನೆಗೆ ಈಜಿಪ್ಟ್ನ ಪ್ರೈಮ್ ಮಿನಿಸ್ಟರ್ ಆದ. ಅವನ ಜರ್ನಿ ನೋಡಿದ್ರೆ ಕಷ್ಟಗಳು, ಅನ್ಯಾಯಗಳು, ಲಾಂಗ್ ವೇಟಿಂಗ್ ಎಲ್ಲವೂ ಇತ್ತು. ಆದ್ರೆ ಕೊನೆಯಲ್ಲಿ ಅವನು ತನ್ನ ಸಹೋದರರಿಗೆ ಹೇಳ್ತಾನೆ, ನೀವು ನನಗೆ ಕೆಟ್ಟದ್ದು ಮಾಡೋಕೆ ಯೋಚಿಸಿದ್ರೆ ಅದೇ ದೇವರು ಅದರಿಂದ ಒಳ್ಳೇದನ್ನೇ ಮಾಡೋಕೆ ಉದ್ದೇಶಿಸಿದನು ಅಂತ. ಹೌದು. ಅವನ ಕಷ್ಟಗಳು ಅವನ ಹೈಯರ್ ಪರ್ಪಸ್ಗೆ ಸ್ಟೆಪ್ಪಿಂಗ್ ಸ್ಟೋನ್ಸ್ ಆದವು. ಹಾಗೆಯೇ ಎಸ್ತೇರಳ ಕಥೆ. ಹೌದು, ರಾಣಿ ಎಸ್ತೇರಳು. ರಾಜನ ಅರಮನೆಯಲ್ಲಿ ಅವಳಿದ್ದದ್ದು ಇಂಥ ಕಾರಣಕ್ಕಾಗಿಯೇ ಇರಬಹುದು ಅಂತ ಮೊರ್ದೆಕೈ ಹೇಳ್ತಾನೆ. ಅಥವಾ ಪೌಲನ ಜೀವನವನ್ನೇ ನೋಡಿ, ಕ್ರಿಶ್ಚಿಯನ್ನರನ್ನ ಹಿಂಸೆ ಮಾಡ್ತಿದ್ದ ಸೌಲನು ದೇವರ ಕರೆ ಬಂದ್ಮೇಲೆ ಅಪಸ್ತಲ ಪೌಲನಾಗಿ ಗಾಸ್ಪೆಲ್ನ ಜಗತ್ತಿಗೆ ಸಾರದನು. ಹೌದು, ಅದ್ಭುತ ಪರಿವರ್ತನೆ. ಇವೆಲ್ಲವೂ ತೋರ್ಸುದೇನೆಂದ್ರೆ, ಎಂಥ ಅಡ್ವರ್ಸ್ ಸರ್ಕಮ್ಸ್ಟಾನ್ಸಸ್ನಲ್ಲೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಸ್ನಲ್ಲೂ ದೇವರ ಉದ್ದೇಶ ನೆರವೇರುತ್ತೆ ಮತ್ತು ಆತನು ನಮ್ಮನ್ನ ಬಳಸ್ಕೊಳ್ಬಲ್ಲನು. ಖಂಡಿತ. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ನಮ್ಮ ಡೇ ಟು ಡೇ ಲೈಫ್ನಲ್ಲಿ ದೇವರ ಆ ಯೋಜನೆಯೊಂದಿಗೆ ಸ್ಟೆಪ್ ಹಾಕ್ತಾ ಇರಲು, ದಾರಿ ತಪ್ಪದೇ ಇರಲು ಮೂಲ ಲೇಖನವು ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಕೊಡುತ್ತೆ. ಹೌದು, ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೋದು? ಪ್ರತಿದಿನ ದೇವರ ಗೈಡೆನ್ಸ್ಗಾಗಿ ಪ್ರಾರ್ಥಿಸೋದು, ರೆಗ್ಯುಲರ್ ಆಗಿ ದೇವರ ವಾಕ್ಯವನ್ನ ಓದಿ ಮೆಡಿಟೇಟ್ ಮಾಡೋದು, ವೈಸ್, ಎಕ್ಸ್ಪೀರಿಯನ್ಸ್ಡ್, ಗಾಡ್ಲಿ ಮೆಂಟರ್ಸ್ ಜೊತೆ ನಮ್ಮ ಲೈಫ್ ಶೇರ್ ಮಾಡ್ಕೊಳ್ಳೋದು, ಅವರಿಂದ ಅಡ್ವೈಸ್ ತಗೊಳ್ಳೋದು. ಕಮ್ಯುನಿಟಿ ಮುಖ್ಯ. ಹೌದು. ನಮ್ಮ ಲೋಕಲ್ ಚರ್ಚ್ ಅಥವಾ ಬೇರೆ ಫೇತ್ ಕಮ್ಯುನಿಟಿಯಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗೋದು. ಯಾಕೆಂದ್ರೆ ನಾವು ಒಂಟಿಯಾಗಿ ಬೆಳೆಯೋಕೆ ಸೃಷ್ಟಿಸಲ್ಪಟ್ಟಿಲ್ಲ. ನಿಜ. ಮತ್ತು ಸಾಧ್ಯವಾದಾಗೆಲ್ಲ ನಮ್ಮ ಕೈಲಾದ ರೀತಿಯಲ್ಲಿ ಬೇರೆಯವರಿಗೆ ಸೇವೆ ಮಾಡೋದು. ಈ ಹ್ಯಾಬಿಟ್ಸ್ ನಮ್ಮನ್ನ ದೇವರ ಹಾದಿಯಲ್ಲಿ ಸ್ಟೆಡಿಯಾಗಿಡೋಕೆ ಹೆಲ್ಪ್ ಮಾಡುತ್ತೆ. ಹೌದು, ಇವು ಕನ್ಸಿಸ್ಟೆಂಟ್ ಆಗಿ ಮಾಡಬೇಕಾದ ವಿಷಯಗಳು. ಅಂತಿಮವಾಗಿ ಈ ಎಲ್ಲ ಚರ್ಚೆಯ ಸಾರಾಂಶವನ್ನ ಹೇಳೋದಾದ್ರೆ, ಮೂಲ ಲೇಖನದ ಕೋರ್ ಮೆಸೇಜ್ ಇದಾಗಿದೆ. ನಮ್ಮ ನಿಜವಾದ ಐಡೆಂಟಿಟಿ ಮತ್ತು ವರ್ತ್ ಇರೋದು ನಾವು ಏನ್ ಮಾಡ್ತೀವಿ, ಏನ್ ಸಾಧಿಸ್ತೀವಿ ಅನ್ನೋದ್ರಲ್ಲಲ್ಲ, ಬದಲಾಗಿ ನಾವು ಯಾರಿಗೆ ಸೇರಿದವರು ಅನ್ನೋದ್ರಲ್ಲಿದೆ. ಇದು ಬಹಳ ಮುಖ್ಯವಾದ ಮಾತು. ನಾವು ಸೃಷ್ಟಿಕರ್ತನಾದ ದೇವರಿಗೆ ಸೇರಿದವರು, ಆತನ ಪ್ರೀತಿಯ ಮಕ್ಕಳು. ಇದೇ ನಮ್ಮ ಅಸ್ತಿತ್ವದ ಅಡಿಪಾಯ. ಹೌದು. ಜ್ಞಾನೋಕ್ತಿ ಪುಸ್ತಕದ 3ನೇ ಅಧ್ಯಾಯ 5 ಮತ್ತು 6ನೇ ವಚನಗಳು ಈ ಸತ್ಯವನ್ನ ಬಹಳ ಸುಂದರವಾಗಿ ಹಿಡಿದಿಡ್ತವೆ. ಹೌದು, ಹೇಳಿ. ನಿನ್ನ ಪೂರ್ಣ ಹೃದಯದಿಂದ ಯೆಹೋವನಲ್ಲಿ ಭರವಸೆವಿಡು, ನಿನ್ನ ಸ್ವಂತ ವಿವೇಕದ ಮೇಲೆ ಆಧಾರ ಮಾಡಿಕೊಳ್ಳಬೇಡ, ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು, ಆತನು ನಿನ್ನ ದಾರಿಗಳನ್ನು ಸರಾಗ ಮಾಡುವನು. ಆಮೆನ್. ಹೌದು, ಸಂಪೂರ್ಣವಾಗಿ ಸತ್ಯ. ನಾವು ನಮ್ಮ ಸ್ವಂತ ಬುದ್ಧಿಶಕ್ತಿ, ನಮ್ಮ ಪ್ಲಾನ್ಸ್ ಮೇಲೆ ಡಿಪೆಂಡ್ ಆಗದೆ ಪೂರ್ಣ ಹೃದಯದಿಂದ ದೇವರನ್ನ ನಂಬಿ ಆತನಿಗೆ ಒಬೀಡಿಯೆಂಟ್ ಆಗಿ ನಡೆಯೋಕೆ ಟ್ರೈ ಮಾಡಿದಾಗ ಆತನು ಖಂಡಿತವಾಗಿಯೂ ನಮ್ಮ ಹೆಜ್ಜೆಗಳನ್ನ ಡೈರೆಕ್ಟ್ ಮಾಡ್ತಾನೆ. ಹೌದು. ಆತನ ಸಮಯದಲ್ಲಿ, ಆತನ ರೀತಿಯಲ್ಲಿ ನಮಗೆ ಬೇಕಾದ ಕ್ಲಾರಿಟಿಯನ್ನ ಆತನು ತರ್ತಾನೆ. ದೇವರ ಯೋಜನೆ ನಿಗೂಢವಾಗಿ ನಮಗೆ ಸಿಗದ ಹಾಗೆ ಮುಚ್ಚಿಟ್ಟಿಲ್ಲ. ಹೌದು, ಅದು ಹುಡುಕೋವರೆಗೆ ಸಿಗತ್ತೆ. ಅದು ನಾವು ಅದನ್ನ ಹುಡುಕೋದ್ಕಾಗಿ, ನಂಬೋದ್ಕಾಗಿ ಮತ್ತು ವಿಧೇಯತೆಯಿಂದ ಅದರಲ್ಲಿ ನಡೆಯೋದ್ಕಾಗಿ ಕಾಯ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಯುನೀಕ್ ಆಗಿ ಚೋಸನ್, ಒಂದು ಪರ್ಪಸ್ಗಾಗಿ ಕಾಲ್ಡ್ ಮತ್ತು ಈ ಜಗತ್ತಿನಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋಕೆ ಕ್ರಿಯೇಟ್ ಆಗಿರೋರು. ಖಂಡಿತ. ಕೊನೆಯದಾಗಿ, ಕೇಳುಗರು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಆಲೋಚಿಸಲು ಇಲ್ಲೊಂದು ಪ್ರಶ್ನೆ. ನಾವು ಮೊದಲೇ ನೋಡಿದ್ವಿ ಅಲ್ವಾ, ಎಫಿಸ 2.10ರಲ್ಲಿ ದೇವ್ರು ನಮ್ಗಾಗಿ ಸತ್ಕಾರ್ಯಗಳನ್ನ ಅಂದ್ರೆ ಗುಡ್ ವರ್ಕ್ಸ್ ಅನ್ನ ಮುಂಚಿತವಾಗಿಯೇ ಸಿದ್ಧಪಡಿಸಿದ್ದಾನೆ ಅಂತ ಮೂಲ ಲೇಖನ ಹೇಳುತ್ತೆ. ಪ್ರಿಪೇರ್ಡ್ ಇನ್ ಅಡ್ವಾನ್ಸ್. ಕ್ಲಾರಿಟಿ ಇಲ್ಲ ಅಂದ್ರೂ ಕೂಡ ದೇವರು ಈಗಾಗಲೇ ಸಿದ್ಧಪಡಿಸಿರೋ ಆ ಕಾರ್ಯಗಳು ಏನಾಗಿರಬಹುದು ಅಂತ ಎಕ್ಸ್ಪ್ಲೋರ್ ಮಾಡೋ ದೃಷ್ಟಿಯಿಂದ ನಮ್ಮಲ್ಲಿ ಈಗ ಇರೋ ಗಿಫ್ಟ್ಸ್, ಇಂಟ್ರೆಸ್ಟ್ಸ್ ಅಥವಾ ಆಪರ್ಚುನಿಟೀಸ್ ಬೇಸಿಸ್ ಮೇಲೆ ಇವತ್ತು ನಾವು ಮುಂದಿಡಬಹುದಾದ ಒಂದು ಸಣ್ಣ ನಂಬಿಕೆಯ ಹೆಜ್ಜೆ ಯಾವುದು?
ಇದನ್ ಯೋಚನೆ ಮಾಡ್ಬೋದು. ಹೌದು, ಆ ಒಂದು ಸಣ್ಣ ಹೆಜ್ಜೆ ಯಾವುದು ಅಂತ ಯೋಚಿಸುವುದು ಒಳ್ಳೆಯ ಆರಂಭ. ಖಂಡಿತ. ಇವತ್ತಿನ ಈ ಆಳವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು.